ಇವತ್ತು ಬಳ್ಳಾರಿಯಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಯೂತ್ ಕಾಂಗ್ರೆಸ್ ವತಿಯಿಂದ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ. ಉದ್ದೇಶ ಇಷ್ಟೇ, ಸನ್ಮಾನ್ಯ ನಾಗೇಂದ್ರ ಅವರಿಗೂ ಪ್ರಥಮ ಪಟ್ಟಿಯಲ್ಲಿ ಸಚಿವ ಸ್ಥಾನವನ್ನು ಬಳ್ಳಾರಿ ಜಿಲ್ಲೆ ನಿರೀಕ್ಷೆ ಮಾಡಿತ್ತು. ಆ ಪ್ರಥಮ ಪಟ್ಟಿಯಲ್ಲಿ ಇವತ್ತು ಸನ್ಮಾನ್ಯ ನಾಗೇಂದ್ರ ಅವರು ಹೆಸರು ಇಲ್ಲದೆ ಇರೋದ್ರಿಂದ ಬಳ್ಳಾರಿ ಜಿಲ್ಲೆಗೆ ತುಂಬ ನೋವುಂಟು ಮಾಡಿದೆ, ತುಂಬ ಬೇಜಾರಾಗಿದೆ. ಯಾಕೆಂತಂದರೆ ಈ ಹಿಂದೆ ಸನ್ಮಾನ್ಯ ನಿಕಟಪೂರ್ವ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಮತ್ತು ಈಗಿನ ಮುಖ್ಯಮಂತ್ರಿ ಆಗಿದ್ದಂಥ ಸನ್ಮಾನ್ಯ ನಮ್ಮ DK ಶಿವಕುಮಾರ್ ಸಾಹೇಬರು ಇರ್ಬೋದು, ನಾಗೇಂದ್ರವನ್ನು ಸಚಿವ ಸಂಪುಟ ತೆಗೆದುಕೊಳ್ತು ಅಂತೇಳಿ ಕರ್ನಾಟಕ ರಾಜ್ಯದ ಜನತೆಗೂ ಮತ್ತು ಬಳ್ಳಾರಿ ಜನತೆಗೆ ಅವರು ತುಂಬ ಒಂದು ಗಟ್ಟಿಯಾದ ಮಾತು ಕೊಟ್ಟಿದ್ದರು. ಆ ನಿಟ್ಟಿನಲ್ಲಿ ಕೂಡ ನಾವು ಕೂಡ ಬಳ್ಳಾರಿ ಜಿಲ್ಲೆಗೆ ಕೂಡ ನಂಬಿಕೆಯನ್ನು ಇಟ್ಕೊಂಡಿದ್ವಿ. ಅದಕ್ಕಾಗಿ ಪ್ರಥಮ ಪಟ್ಟಿಯಲ್ಲಿ ನಮ್ಮ ಸನ್ಮಾನ್ಯ ನಾಗೇಂದ್ರ ಹೆಸರು ಇಲ್ಲವರ ನೋವುಂಟು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಮುಂಬರ್ತಕ್ಕಂಥ ಒಂದು ಪಟ್ಟಿಯಲ್ಲಿ ಸನ್ಮಾನ್ಯ ನಾಗೇಂದ್ರ ಅವರು ಹೆಸರನ್ನು ಮಂತ್ರಿಯಾಗಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿ ಮತ್ತು ಕರ್ನಾಟಕ ರಾಜ್ಯದ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಡಬೇಕಂತ ಹೇಳ್ತಾ ಇದ್ವಿ. ನಮ್ಮ ಬಿ ನಾಗೇಂದ್ರನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸಿದ್ದೇವೆ. ಯೂತ್ ಕಾಂಗ್ರೆಸ್ ವತಿಯಿಂದ ಹಿಡಿದು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಹಾಗೂ DK ಶಿವಕುಮಾರ್ ಸಾಹೇಬರು, ರಾಹುಲ್ ಗಾಂಧಿ ಅವರು ನಮ್ಮ ನಾಗೇಂದ್ರನ್ ಅವರಿಗೆ ಸಚಿವ ಸ್ಥಾನ ಕೊಟ್ಟೇ ಕೊಡ್ತು ಅಂತೇಳಿ ಯಾವುದೇ ಸಮಾವೇಶದಲ್ಲಾಗಲಿ ಮನೆ MP ಎಲೆಕ್ಷನ್ನಲ್ಲಾಗಲಿ ಹೇಳಿದರು. ನಮ್ಮ ಅಭಿವೃದ್ಧಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿ ಕುಂಠಿತವಾಗಿದೆ. ನಮ್ಮ ನಾಗೇಂದ್ರನವರಿಗೆ ಯಾವುದೇ ಜನಾಂಗದವರನ್ನಾಗಲಿ ಯಾವುದೇ ಇದಾಗಲಿ ನಮ್ಮ ಒಟ್ಟುಗೂಡಿಸಿಕೊಂಡು ಹೋಗತಕ್ಕಂಥ ಶಕ್ತಿ ನಮ್ಮ ನಾಗೇಂದ್ರನವರಿಗೆ ಮಾತ್ರ ಇದೆ. ಆಕಸ್ಮಿಕವಾಗಿ ನಮ್ಮ ನಾಗೇಂದ್ರನ ಸಚಿವ ಸ್ಥಾನ 2ನೇ ಪಟ್ಟಿಯಲ್ಲಿ ದೊರಕುತ್ತದೆ ಅಂತೇಳಿ ಸಂಪೂರ್ಣವಾದ ನಮಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮೇಲೆ ಆಗಲಿ ನಮ್ಮ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರಲ್ಲಿ ನಮಗೆ ಮತ್ತು ರಾಹುಲ್ ಗಾಂಧಿ ಅವರಲ್ಲಿ ಸಂಪೂರ್ಣವಾದ ನಂಬಿಕೆ ಇದೆ.